ಗವಿ ಗವಿ ಬಾಯ್ಲಿ. ಎಷ್ಟು ತನಕ ಹೋದಲ್ಲ ಈ ಹುಡುಗ ಹೊರಗಡೆ. ಏನು ಚಿಕ್ಕಿ, ಏನಾದರೂ ಬೇಕಿತ್ತಾ? ಇಲ್ಲ ಗವಿ, ಏನು ಬೇಡ. ಅಂದಂಗೆ ಕಾವೇರಿ ಹತ್ರ ಮಾತಾಡಿದ್ಯಾ? ಕಾವೇರಿ ಏನಂದ್ಲು? ಎದಕ್ಕೆ ಬೇಜಾರಾಗಳಂತ? ಎದಕ್ಕೆ ಸರಿಯಾಗಿ ಊಟನ ಮಾಡವಳು? ಏನಾರ ಸಮಸ್ಯೆ ಅಂತ ಹೇಳಿದ್ಲ ನಿನ್ನ ಮುಂದೆ? ಹಾಂ, ಅಯ್ಯೋ ಇಲ್ಲ ಚಿಕ್ಕಿ, ನಾನು ಅದಕ್ಕೆ ಕೇಳಿದೆ, ಏನೂ ಸಮಸ್ಯೆ ಇಲ್ಲ ಅಂತ. ಅದು ಈಗ ಮುಂದಿನ ತಿಂಗಳನ್ನ ಎಕ್ಸಾಮ್ ಬಂದಾವಲ್ಲ, ಅದ್ರ ಬಗ್ಗೆ ಭಾಳ ಟೆನ್ಷನ್ ತೊಗೊಂಡಾಳ, ಭಾಳ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಾಳ ಚಿಕ್ಕಿ. ಅದಕ್ಕೋಸ್ಕರ ಹಿಂಗೆ ಮಾಡಕ್ಕಂತಾಳಕ್ಕೆ ಅಷ್ಟೇ. ನೀನು ನಿಜ ಹೇಳಕ್ಕಂತೀಯ, ನೀನು ಸುಳ್ಳು ಹೇಳಕ್ಕಂತೀಯ? ಹಾಂ, ಅಯ್ಯೋ ಚಿಕ್ಕಿ, ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ, ನಿಜಾನ ಹೇಳಕೊಂತೀನಿ. ಏನೂ ಸಮಸ್ಯೆ ಇಲ್ಲ. ಅದು ಎಕ್ಸಾಮ್ ಬಗ್ಗೆನ ಭಾಳ ಮನಸ್ಸಿಗೆ ತೊಗೊಂಡ್ಬಿಟ್ಟಾಳ ಕಾವೇರಿ, ಅದಕ್ಕೋಸ್ಕರ ಹಿಂಗೆ ಮಾಡಕ್ಕಂತಾಳ ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೇನೂ ಸಮಸ್ಯೆ ಇಲ್ಲ. ಹೌದಾ? ಸರಿ ತಗೋ. ನಾನೇನೋ ಮತ್ತೇನಾದರೂ ಸಮಸ್ಯೆ ಆಯಿತೋ ಏನೋ ಆಕೆ ಕಾವೇರಿಗೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಆ ಹುಡುಗಿ ಸರಿಯಾಗಿ ಮಾತಾಡ್ತಾನೂ ಇಲ್ಲ, ಊಟ ಮಾಡ್ತಿಲ್ಲ, ಏನಿಲ್ಲ. ಏನಾದರೂ ಒಂದು ಚಿಂತೆ ಮಾಡ್ಕೊಂತ ಕುತ್ಕೊಂಡ್ಬಿಟ್ಟಿರ್ತಾಳಲ್ಲ, ಅದಕ್ಕೆ ನನ್ನ ತಲೆ ಏನೇನೋ ಓಡ್ತು. ಒಟ್ಟಿನಲ್ಲಿ ಏನೂ ಸಮಸ್ಯೆ ಇಲ್ಲಲ್ಲ, ಆರಾಮದಾಳಲ್ಲ, ಅಷ್ಟೇ ಸಾಕು. ನೀ ಧೈರ್ಯ ಹೇಳಬೇಕಿಲ್ಲ. ಪರೀಕ್ಷೆ ಸಲುವಾಗಿ ಇಷ್ಟೆಲ್ಲ ಎದಕ್ಕೆ ಚಿಂತೆ ಮಾಡ್ತೇವಾ? ಹಾಗೆಲ್ಲ ಚಿಂತೆ ಮಾಡಬಾರ್ದು. ನಿನ್ನ ಕೈಯಲ್ಲಿ ಎಷ್ಟು ಆಕೈತಿ ಅಷ್ಟು ಓದು. ಎಷ್ಟು ಬರುತ್ತಾ ಅಷ್ಟು ಬರಲಿ ರಿಸಲ್ಟ್ ಅಂತ ಸಮಾಧಾನ ಮಾಡಿದಿಲ್ಲ, ಧೈರ್ಯ ಹೇಳಿದಿಲ್ಲ. ಹ್ಞೂ ಚಿಕ್ಕಿ, ನೀವೇನೂ ಟೆನ್ಷನ್ ಮಾಡ್ಕೋಬೇಡ್ರಿ. ನಾ ಕಾವೇರಿ ಹತ್ರ ಎಲ್ಲ ಮಾತಾಡೀನಿ, ಟೆನ್ಷನ್ ಕಮ್ಮಿ ಮಾಡ್ಕೋತೀನಿ ಅಂತ ಅಂದ. ಅದು ಎಕ್ಸಾಮ್ದು ಸ್ವಲ್ಪ ಸ್ಟ್ರೆಸ್ ಟೆನ್ಷನ್ ಇದ್ದೇ ಇರ್ತಿತ್ತು ಚಿಕ್ಕಿ. ಈ ಎಕ್ಸಾಮ್ ಇನ್ನೇನು ಹತ್ರ ಬಂದ್ವಲ್ಲ, ಅದಕ್ಕೋಸ್ಕರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಸರಿನಪ್ಪ, ಆಯ್ತು. ಒಟ್ಟಿನಲ್ಲಿ ಕಾವೇರಿ ಖುಷಿಯಾಗಿದ್ರೆ ನಮಗೂ ಏನೋ ಸಮಾಧಾನ. ಆಕೆ ಮುಂಚೆ ಥರನ ಮನೆ ತುಂಬ ಓಡಾಡ್ಕೊತ ನಕ್ಕೋಂತ ನಮ್ಮ ಜೊತೆ ಮಾತಾಡ್ಕೊತ ಕಾಡಿಸ್ಕೊತ ಇದ್ರನ ನಮಗೆ ಖುಷಿ ಸಮಾಧಾನ. ಆಕೆ ಹಿಂಗೆ ಟೆನ್ಷನ್ ಮಾಡ್ಕೊಂಡು ಚಿಂತೆ ಮಾಡ್ಕೋತ ಕೂತ್ಕೊಂಡ್ರೆ ನಮ್ಮ ಕೈಯಾಗ ನೋಡೋಕ್ಕಾಗಂಗಿಲ್ಲ. ಚಿಕ್ಕಿ, ನೀವೇನು ಬೇಸರ ಮಾಡ್ಕೋಬೇಡ್ರಿ. ನಾನು ಕಾವೇರಿ ಇವಾಗೆಲ್ಲ ಹೇಳಿನಲ್ಲ, ಆಕೆ ಒಂದೆರಡು ದಿನ ಸ್ವಲ್ಪ ಧೈರ್ಯ ತೊಗೊಳಕ್ಕೆ ಟೈಮ್ ತೊಗೋತಾಳೆ ಅಷ್ಟೇ. ಆಮೇಲೆ ಮತ್ತೆ ಮುಂಚಿನಂಗೆ ಇರ್ತಾಳೆ ತಗೋರಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಸರಿನಾ? ಸರಿನಪ್ಪ, ಆಯಿತು. ಚಾ ಮಾಡೈತಿ, ಬಾ. ಸರಿ ಚಿಕ್ಕಿ, ಕಾವೇರಿ ಚಾ ಮಾಡ್ತೀನಂತ ಬಂದಿದ್ಲಲ್ಲ. ಅಯ್ಯೋ, ಕಾವೇರಿನ ಚಾ ಮಾಡಾಳ ಬಾ. ನಿಂಗೇನೋ ಸ್ಟ್ರಾಂಗ್ ಚಾ ಬೇಕಂತ ಅಂದಿದ್ದೆ ಅಂತಲ್ಲ, ಅದಕ್ಕೆ ಅಕ್ಕಿನ ಕಾವೇರಿನ ಮಾಡಾಳ ಚಾ ಕುಡಿ ಅಂತಂತ ಬಾ. ಸರಿ ನಡೀರಿ ಚಿಕ್ಕಿ. ನಾನು ನಮ್ಮ ತಂಗಿ ಮಾಡಿರೋ ಚಾ ಒಂದು ಸಲಾನೂ ಕುಡ್ದೇ ಇಲ್ಲ. ಅದು ಹೆಂಗೆ ಮಾಡಾಳ ನಮ್ಮ ತಂಗಿ ಚಾನಂತ ನಾನು ನೋಡ್ಬೇಕು. ನಡ್ರಿ ಮೊದಲು ನಮ್ಮ ತಂಗಿ ಮಾಡಿದ ಚಾ ಕುಡಿಬೇಕು ನಾನು. ಬಾರಪ್ಪ, ನಿನಗೋಸ್ಕರ ಅಂತನ ಚಲೋ ನತ್ತಂಗ ಸ್ಟ್ರಾಂಗ್ ಹಾಲಲ್ಲಿನ ಚಾ ಮಾಡಾಳ ನಿಮ್ಮ ತಂಗಿ, ಕುಡಿ ಬಾ. ಹಾಂ ರಿಯಾ, ಇವಾಗ ಮಾತಾಡು. ಎಲ್ಲರೂ ಅಡುಗೆ ಮನೆಗೆ ಹೋಗಾರ ಚಾ ಕುಡಿಯಾಕ. ಅಂದಂಗೆ ನಮ್ಮ ಪ್ಲ್ಯಾನ್ ಏನಾಯ್ತು? ಸಕ್ಸಸ್ಸ ಏನು ಫೇಲಿಯರ? ಅಯ್ಯೋ ಅತ್ಯಾರ, ನಾ ಮಾಡಿದ ಪ್ಲ್ಯಾನ್ ಯಾವತ್ತೂ ಫೇಲ್ ಆಗಕ್ಕೆ ಸಾಧ್ಯನೇ ಇಲ್ಲರಿ, ಸಕ್ಸಸ್ ಆಗೈತಿ. ಅದು ಅಂದಂಗೆ ಕಾವೇರಿಗೇನು ಅನುಮಾನ ಬಂದಿಲ್ಲ. ಅಂದಂಗೆ ಆ ಹುಡುಗಗೆಲ್ಲ ನೀನು ಸರಿನಾ ತಂಗೆ ಹೇಳಿ ಇಲ್ಲ. ಅತ್ಯಾರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಆ ಹುಡುಗಗೆ ನಾನು ಸರಿಯಾಗಿ ಹೇಳೀನಿ. ಕಾವೇರಿ ಯಾವುದೇ ಕಾರಣಕ್ಕೆ ಇನ್ಮೇಲೆ ಕಾಲೇಜಿಗೆ ಹೊಕ್ಕೀನಿ ಅಂತ ಅಂದಿರಬಾರ್ದು. ಹಂಗೆ ಮಾಡಕ್ಕೆ ಹೇಳೀನಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಇನ್ನೊಂದು ಸ್ವಲ್ಪ ದಿನ, ಈಗಾಗಲೇ ನೋಡಿರನ ಕಾವೇರಿ ಮುಖ ಏಟಾಗೈತೆ ಅಂತಂದು. ಆಕೆ ಇನ್ನೊಂದು ಸ್ವಲ್ಪ ದಿನ ಕಾಲೇಜ್ ಹೋಗೋದೇ ಬಿಡ್ತಾಳೆ, ನೋಡ್ತೀರಂದ್ರಂತ ಅವ್ನು ಕೊಡೋ ಕಾಟಕ್ಕೆ. ಹಂಗೆ ಆಗ್ಬೇಕದು. ಯಾವುದೋ ಕಾರಣಕ್ಕೂ ಕಾವೇರಿ ಮಾತ್ರ ಕಾಲೇಜ್ ಹೋಗಬಾರ್ದು. ವೆರಿ ಗುಡ್ ರಿಯಾ, ವೆರಿ ಗುಡ್. ತಲೆ ಅಂದ್ರೆ ತಲೆ ನೋಡಿ ನಿಂದು. ಮತ್ತು ಬಿಡ್ತೀನಿ ಅಂದರೆ ಹತ್ತಿರ ಆ ಕಾವೇರಿ ಯಾವುದೋ ಕಾರಣಕ್ಕೂ ಕಾಲೇಜ್ಗೆ ಹೋಗಬಾರ್ದು, ಮನೆಯಾಗೂ ನೆಮ್ಮದಿಯಿಂದ ಇರಬಾರ್ದಕ್ಕೆ. ಹಂಗೆ ಮಾಡ್ತೀನಿ. ಈ ಅತ್ತೆಯರು ನನ್ನ ಜೀವನನ ಹಾಳು ಮಾಡಕ್ಕೆ ನೋಡಿದ್ರಲ್ಲ. ನನಗೆ ಈ ಮನೆಯಾಗ ನೆಮ್ಮದಿ ಇಲ್ಲದಂಗೆ ಮಾಡ್ತಾರೆ, ನನಗೆ ಕೆಲಸ ಎಲ್ಲ ಹಚ್ತಾರೆ. ನಮ್ಮ ಮನ್ಯಾಗ ಒಂದು ಏನು ಕೆಲಸ ಮಾಡಲಾರ್ದಕ್ಕೆ ನಾನು ನನ್ನ ಗಂಡಗ ಮತ್ತು ನನ್ನ ಮಧ್ಯೆ ಜಗಳ ಹಚ್ಚಕ್ಕೆ ನೋಡ್ತಾರೆ ಇವರು. ನಾನು ಬಿಡ್ತೀನ ನೋಡಂದ್ರಂತ. ಅವ್ರ ಮಗಳು ಹೆಂಗೆ ನರಳುತ್ತಾಳೆ ಅನ್ನೋದನ್ನು ಅವರ ನೋಡಲಿ. ಅಲ್ಲರಿಯ, ಅಕಸ್ಮಾತ್ ಕಾವೇರಿ ಏನಾರ ಈ ವಿಷಯನ ಮನ್ಯಾಗ ಹೇಳಿಬಿಟ್ರೆ? ಅಯ್ಯೋ ಅತ್ತೆರ, ನನಗೂ ಮೊದಲು ಈ ಅನುಮಾನ ಇತ್ತು, ಎಲ್ಲೋ ಒಂದು ಸ್ವಲ್ಪ ಅಷ್ಟೇ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಕಾವೇರಿ ಮನ್ಯಾಗ ಆ ವಿಷಯ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಿಗೆ ಮನ್ಯಾಗ ಹೇಳಿದ್ರೆ ಎಲ್ಲಿ ತನ್ನ ಮೇಲೆ ತಪ್ಪು ತಿಳ್ಕೊತಾರೋ ಏನೋ, ಇಲ್ಲ ಅಂದ್ರೆ ಸುಮ್ಮನೆ ಮನ್ಯಾಗೆಲ್ಲ ಎದಕ್ಕೆ ಹೇಳಬೇಕು ಅಂತ ಮತ್ತು ನಾನು ಕಾಲೇಜ್ ಹೋಗೋದು ಬಿಡಿಸ್ಬಿಡ್ತಾರೋ ಏನೋ ಅಂತ ಏನೋ ಒಂದು ಭಯ ಆಯ್ತು ಅಕ್ಕಿಗೆ. ಆ ಕಾರಣಕ್ಕೋಸ್ಕರ ಮನ್ಯಾಗ ಯಾರ ಮುಂದೆ ಹೇಳಿಲ್ಲ ಅಕ್ಕಿ. ಹಂಗೇನಾರ ಹೇಳಂಗಿದ್ದಿದ್ರೆ ಆವಾಗಲೇ ಈ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಗೈತೆ ನೋಡ್ರಿ, ಆವಾಗಲೇ ಹೇಳಿಬಿಟ್ಟಿರಕ್ಕಿ. ನೀನು ಹೇಳೋದು ಸರಿನೇ ಐತಿ. ಒಟ್ಟಿನಲ್ಲಿ ರಿಯಾ, ಈ ವಿಷಯನ ಮಾತ್ರ ಭಾಳ ಅಂದ್ರೆ ಭಾಳ ಸೀಕ್ರೆಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಈ ವಿಷಯ ನಿನ್ನ ಮಧ್ಯೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಾಗಿರಬಾರ್ದು ಈ ಮನ್ಯಾಗ. ಅತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಈ ವಿಷಯನ ನಾನು ಯಾರ ಮುಂದೆ ಹೇಳಂಗಿಲ್ಲ. ಅಂದರೂ ಭಾರಿ ಮಾಸ್ಟರ್ ಪ್ಲ್ಯಾನೇ ಮಾಡಿಬಿಡು ನೀನು. ಅನ್ನಂಗೆ ಆ ಹುಡುಗ ನಿನಗೆ ಹೆಂಗೆ ಪರಿಚಯ? ನಿನಗೆ ಈ ಪ್ಲ್ಯಾನ್ ನಿನ್ನ ತಲೆಯಾಗ ಹೊಳೆಯೋದ್ರೆ ಹೆಂಗೆ ಹೊಳಿತು?
ಅತ್ತೆ ನಿಮ್ಗೆ ಅದೆಲ್ಲ ಎದಕ್ಕೆ ಬೇಕು? ಆ ಹುಡುಗ ಯಾರು ಏನು ಅದೆಲ್ಲ ನಿಮ್ಗೆ ಸಂಬಂಧ ಪಡದೇ ಇರೋವಂಥ ವಿಷಯ. ಒಟ್ಟಿನಲ್ಲಿ ನೀವು ಖುಷಿಯಾಗಿರ್ರಿ. ಕಾವೇರಿ ಜೀವನ ಹೆಂಗಾರ ಮಾಡಿ ಹಾಳು ಮಾಡಕೊಂತೀವಿಲ್ಲ, ಅದೊಂದು ಖುಷಿ ಅಷ್ಟೇ ನೀವು ಎಂಜಾಯ್ ಮಾಡಿರಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಒಟ್ಟಿನಲ್ಲಿ ನಮ್ಮ ಗುರಿ ಏನು? ಈ ಮನೆಯಾಗ ಯಾರು ನೆಮ್ಮದಿಯಾಗಿ ಮಾತ್ರ ಇರಬಾರ್ದು ಅನ್ನೋದು. ಅದು ಮಾತ್ರ ನಿಜಾರಿಯ. ಈ ಮನೆಯಾಗೆ ಯಾವುದೇ ಕಾರಣಕ್ಕೂ ಯಾರು ನೆಮ್ಮದಿಯಿಂದ ಇರಬಾರ್ದು. ಅದಕ್ಕೆ ತಾನೇ ಅತ್ತೆ ನಾನು ಟಾರ್ಗೆಟ್ ಮಾಡಿದ ಕಾವೇರಿಗೆ. ಕಾವೇರಿ ಜೀವನ ಹಾಳಾಯಿತು ಅಂತ ತಿಳ್ಕೊರಿ, ಮನೆಯಲ್ಲಿ ಯಾರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಂಬಿಡ್ರಿ ನೀವು. ನೀನು ಹೇಳೋದು ಬರೋಬ್ಬರಿನ ಐತಿ. ಆ ನೇತ್ರ ಜೀವನನ ಹಾಳು ಮಾಡ್ಬೇಕಂತ ಅಂದ್ಕೊಂಡ್ವಿ, ಅದು ಆಗಲೇ ಇಲ್ಲ ನಮ್ಮ ಕೈಯಾಗ. ಕೊನೆ ಪಕ್ಷ ಈ ಕಾವೇರಿದರ ಜೀವನ ಹಾಳು ಮಾಡಿದ್ವಿ ಅಂತ ಅಂದ್ರೆ ಆ ಲಕ್ಷ್ಮಕ್ಕಗ ಹಂಗೆ ಆಕಿ ಚೇಳಗಳದಾವಲ್ಲ, ಅಂಬವ್ವ ಸರಸ್ವತಿ ಈಕಿ ಅವರ ಪಂಚವ ಅವರೆಲ್ರಿಗೂ ಬುದ್ಧಿ ಬರ್ತೈತಿ. ನೋಡ್ತೀರಿ ಅತ್ತರ, ಈಗಲೇ ಆಕಿ ಕಾವೇರಿ ಹೆಂಗೆ ನರಳಾಡ ಕುಂತಾಳಂತ ಅನ್ನೋದು ಯಾರ ಮುಂದೆ ಹೇಳಕ್ಕೂ ಆಗದ ಬಿಡಾಕೂ ಆಗದ. ಹೆಂಗೆ ನರಳಾಡ ಕುಂತಾಳ ಆಕಿ. ಇನ್ನೂ ಸ್ವಲ್ಪ ದಿನ ನಾ ಕಾಲೇಜ್ ಹೋಗೋದೇ ಬಿಡ್ತೀನಿ, ನಾ ಕಾಲೇಜ್ ಇಷ್ಟ ಇಲ್ಲ, ನಾ ಓದಂಗಿಲ್ಲ, ಏನೂ ಮಾಡಂಗಿಲ್ಲ ಅಂತ ಕಾಲೇಜ್ ಬಿಡಲಿಲ್ಲ ನೋಡ್ರಿ. ಆಕೆ ಏನಾರು ಕಾಲೇಜ್ ಬಿಡಲಿಲ್ಲ ಅಂದ್ರೆ ಮತ್ತು ಮುಂದೆ ನಾನು ಮಾಡೋ ಪ್ಲ್ಯಾನ್ ಹೆಂಗಿರುತ್ತಂದ್ರೆ ಯಾವುದೇ ಕಾರಣಕ್ಕೂ ಆ ಕಾವೇರಿ ಎಲ್ಲೂ ತಲೆ ಎತ್ಕೊಂಡು ಓಡಾಡಿರಬಾರ್ದು. ಹಂಗೆ ಮಾಡ್ತೀನಿ ನಾನು. ಹಂಗೆ ಮಾಡ್ರಿಯ, ಹಂಗೆ ಮಾಡು. ಆವಾಗಲೇ ನಮ್ಮಿಬ್ಬರ ದ್ವೇಷ ಕಮ್ಮಿ ಆಗೋದು ಸ್ವಲ್ಪನಾದರೂ. ಏನು ಈ ಮನ್ಯಾಗ ಎಲ್ಲರೂ ಕುಲು 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 ನಕ್ಕೊಂತದಾರಲ್ಲ, ಆ ನಗು ಮಾತ್ರ ಈ ಮನ್ಯಾಗ ಉಳಿಬಾರ್ದು. ಎಲ್ಲರೂ ಒಂದೊಂದು ಮೂಲಿ ಹಿಡ್ಕೊಂಡು ಅತ್ತಗೊಂತ ಚಿಂತೆ ಮಾಡ್ಕೊತ ಕುತ್ಕೊಂಡಿರ್ಬೇಕು. ಆವಾಗಲೇ ನಮಗೆ ಸಮಾಧಾನ ಆಗೋದು. ನೋಡ್ತೀರಿ ಅತ್ತರ, ಅದು ಹೆಂಗೆ ಈ ಮನ್ಯಾಗ ಎಲ್ಲರೂ ನೆಮ್ಮದಿಯಾಗಿರ್ತಾರ ನಾನು ನೋಡಬಿಡ್ತೀನಿ. ನನ್ನ ಗಂಡ ಈ ಮನೆ ಸಹವಾಸನ ಬೇಡ, ಬಾ ವಾಪಸ್ ನಿಮ್ಮ ಮನೆಗೆ ಹೋಗೋಣ, ಇಲ್ಲ ಬೇರೆ ಮನೆ ಮಾಡ್ಕೊಂಡಿರೋಣ ಅಂತ ಅನ್ಬೇಕು. ಅಲ್ಲಿವರೆಗೂ ನಾನು ಮಾತ್ರ ಸುಮ್ಮನೆ ಇರಲ್ಲ ರೀ ಅತ್ತರ. ನೀನು ಹೇಳಾಕುಂತಿದ್ದ ನಿಜಾನ? ಹಂಗೆ ಸರಿನ ಐತಿರಿಯ. ಯಾವುದೇ ಕಾರಣಕ್ಕೂ ನೀನು ಮಾತ್ರ ಈ ಮನೆಯಾಗಿರಾಕ ಹೋಗ್ಬೇಡ. ನೀನು ಗಂಡನ ಕರ್ಕೊಂಡು ನೀ ಬೇರೆ ಮನೆ ಮಾಡ್ಕೊಂಡಿರು. ನಿನ್ನ ಗಂಡ ಏನ ಮಸ್ತ್ ದುಡಿಯಾಕುಂತಾನ, ನೀನು ಯಾಕಿಂತ ಹಾಳು ಕೊಂಪಿ ಮನೆಯಾಗಿರ್ಬೇಕು. ಆರಾಮಾಗಿ ಸ್ಥಿತಿಯಾಗ ನಿನ್ನ ಜೀವನ ಎಂಜಾಯ್ ಮಾಡ್ಕೊತ ಇರು ನಿನ್ನ ಗಂಡನ ಜೊತೆ. ಅದಕ್ಕೆ ಅಲ್ಲನ್ರಿ ಆ ಥರ ಇಷ್ಟೆಲ್ಲ ನಾನು ಮಾಡಾಕುಂತಿರೋದು. ಒಂದು ಕಲ್ಲಲ್ಲಿ 5-6 ಹಕ್ಕಿನ ಹೆಂಗೆ ಬಿಡಿಸ್ತೀನಿ ನೋಡ್ತಾ ಇರಿ ನೀವು. ನಾನಲ್ಲ, ನನ್ನ ಗಂಡನ ಬಾಯಲ್ಲಿನೇ ಬರಬೇಕು. ಬಾರಿಯ ನಾವು ಈ ಮನೇಲಿ ಇರೋದು ಬೇಡ, ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಇವರನ್ನೆಲ್ಲ ಒದ್ದು ನನ್ನ ಜೊತೆ ಬೇರೆ ಮನೆ ಮಾಡ್ಕೊಂಡಿರೋದಕ್ಕೆ ಬರಬೇಕು ನನ್ನ ಗಂಡ. ಹಂಗೆ ಮಾಡಲಿಲ್ಲ ನನ್ನ ಹೆಸರು ರಿಯಾನೇ ಅಲ್ಲ. ವೆರಿ ಗುಡ್ ರಿಯಾ, ವೆರಿ ಗುಡ್. ನೀನು ಹಂಗೆ ಮಾಡು. ಹಂಗೆ ಮಾಡಿದ್ರನ ಲಕ್ಷ್ಮಕ್ಕಗ ಚೇಳಗಳಿಗೆಲ್ಲ ಬುದ್ಧಿ ಬರೋದು. ಈ ಮನ್ಯಾಗ ನಮ್ಮನ್ನು ಬಿಟ್ಟು ಮತ್ತು ಯಾರು ನೆಮ್ಮದಿಯಿಂದ ಇರಬಾರ್ದು. ಹಂಗೆ ಮಾಡ್ಬೇಕು ನಾವು. ಇದು ಇನ್ನೂ ಸ್ಟಾರ್ಟಿಂಗ್ ರೀ ಅತ್ಯಾರ, ನೋಡ್ತೀರಿ ಇನ್ನೂ ಎಷ್ಟು ಭಯಾನಕವಾಗಿರ್ತೈತೆ ಅಂತ ಅನ್ನೋದನ್ನು. ನನಗೆ ನಿನ್ನ ಮೇಲೆ ನಂಬಿಕೆ ಐತಿರಿಯ. ನೀನು ಏನೇ ಮಾಡಿದ್ರು, ಏನೇ ನಿರ್ಧಾರ ತೊಗೊಂಡ್ರು ನನ್ನ ಸಪೋರ್ಟ್ ನಿನಗೆ ಇದ್ದಿದ್ದೈತಿ. ಥ್ಯಾಂಕ್ಸ್ ರೀ ಅತ್ಯಾರ. ನೀವರ ಈ ಮನ್ಯಾಗ ನನಗೆ ಸಪೋರ್ಟ್ ಅದಿರಲ್ಲ, ಅಷ್ಟು ಸಾಕು. ನೀವೇನು ಚಿಂತೆ ಮಾಡಬೇಡ್ರಿ. ನಾವು ಅಂದ್ಕೊಂಡಿರೋ ಹಂಗೆ ಈ ಮನ್ಯಾಗ ಆಗಾಗತ್ತಾ ಎಲ್ಲರೂ ನೆಮ್ಮದಿನ ಹಾಳು ಮಾಡ್ತೀವಿ. ರಿಯಾ, ನಾವಿಬ್ಬರು ಹಿಂಗೆ ಕೈ ಜೋಡಿಸಿದ್ವಿ ಅಂದ್ರೆ ಯಾವ ಕೆಲಸನೂ ಅಸಾಧ್ಯ ಅಲ್ಲನೇ ಅಲ್ಲ ನಮ್ಮದು ಕೈಯಲ್ಲಿ. ಹ್ಞೂ ರೀ ಅತ್ತರ, ಅದು ಮಾತ್ರ ನಿಜ. ಸರಿ ನಡೀರಿ ಅತ್ತರ, ನಾವಿಲ್ಲಿ ಮತ್ತೆ ಮಾತಾಡ್ಕೊತ ನಿಂತ್ಕೊಂಡಿರೋದನ್ನು ಮತ್ತೆ ಯಾರಾದರೂ ನೋಡಿದ್ರೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅನುಮಾನ ಬರದೇ ಇರೋಂಗೆ ನಡ್ಕೋಬೇಕು ನಾವು ಈ ಮನೆಯಲ್ಲಿ. ಸರಿ, ಹಾಗಾದರೆ ನಾನು ರೂಮ್ಗೆ ಹೋಗಿರ್ತೀನಿ. ನಿನಗೇನಾದರೂ ನನ್ನ ಜೊತೆ ಮಾತಾಡ್ಬೇಕಂತ ಅನಿಸಿದ್ರೆ ಒಂದು ನನಗೆ ಕಾಲ್ ಮಾಡು, ಇಲ್ಲ ಮೆಸೇಜ್ ಮಾಡಿರು, ಸರಿನಾ? ಸರಿ ರೀ ಅತ್ತರ. ಅಬ್ಬಾ, ತಲೆ ಎಲ್ಲ ಸಿಡ್ದಂಗೆ ಆಗ್ತಿದೆ. ಮೊದಲು ಹೋಗಿ ಚಹಾ ಕುಡಿಬೇಕು.